ವೀಕ್ಷಕರೇ, ನಾನು ಕಾರ್ಯಕ್ರಮದಲ್ಲಿ ರೇಣುಕಾಚಾರ್ಯ, ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು, ಅವ್ರ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಭಾಳ ದಿವಸಗಳ ನಂತರ ಇವತ್ತು ನಾನು ನಿನ್ನ ಭೇಟಿ ಆಗ್ತಿದ್ದೀನಿ. ಏನಯ್ಯ, ಚುನಾವಣೆ ನಂತರ ನಿಮ್ಮನ್ನ ಹೊನ್ನಾಳಿ ಜನ ನಿನ್ನನ್ನು ಮನೆಗೆ ಕಳಿಸಿದ್ಮೇಲೆ ಎಲ್ಲೇ ಹೋಗಿದೆಯಾ, ಕಾಣ್ತಾ ಇಲ್ಲ. ನಾನು ನಿರಂತರವಾಗಿ ಜನರ ಮಧ್ಯೆ ಇದ್ದೀನಿ. ಯಾರು ಹೇಳಿದ್ದು ನಿಮಗೆ? ನಾನು ನಿರಂತರ ಜನರ ಮಧ್ಯೆನೇ ಇದ್ದೀನಿ. ಹೋರಾಟಗಳ ಮುಖಾಂತರ ನನ್ನದೇ ಆದ ರೀತಿಯಲ್ಲಿ ಈ ನಾನು ಹೊನ್ನಾಳಿ ಕ್ಷೇತ್ರದಲ್ಲೇ ಮತದಾರರ ಮಧ್ಯೆ ಇದ್ದು ಜನರ ಭಾವನೆಗಳಿಗೆ ತಕ್ಕಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಈ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ನಾನು ನಿರಂತರವಾಗಿ ಮಾಡ್ತಾಯಿದ್ದೀನಿ. ಯಾರು ಹೇಳಿದ್ದು ನಿಮಗೆ? ಹೊನ್ನಾಳಿ ಚುನಾವಣೆಯಲ್ಲಿ ಜನ ನಿನ್ನನ್ನು ಆಯ್ಕೆ ಮಾಡಲಿಲ್ಲ. ಯಾಕೆ ಸೋಲು? ನಿನಗೆ ಆತ್ಮಾವಲೋಕನ ಮಾಡ್ಕೊಳ್ತಲ್ಲ, ಯಾಕೆ ಸೋತೆ? ಇಲ್ಲಿ ಕೆಲವೊಂದು ಸಾರಿ ಚುನಾವಣೆಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗ್ಬೋದು. ಆದರೆ ನಾನು ಜನಾದೇಶವನ್ನು ಒಪ್ಕೊಂಡಿದ್ದೀನಿ. ಜನಾದೇಶ ಬಂದ ನಂತರ ಒಂದು ವಾರಗಳ ಕಾಲ ಭಾಳ ನೋವಿನಿಂದ ಕಣ್ಣೀರಾಗ್ತಿದೆ. ನನ್ನ ಹೊನ್ನಾಳಿಯ ಮತದಾರರು, ಮಹಿಳೆಯರು, ಯುವಕರು, ಹಿರಿಯರು ಬಂದು ನನಗೆ ಹಳ್ಳಿಯಿಂದ ಊಟ ತಂದು ಕೊಟ್ಟರು. ರೊಟ್ಟಿ ಬುತ್ತಿ ತಂದು ಕೊಟ್ಟು ಊಟ ಮಾಡಿಸಿರು, ಹಣ್ಣು ತಂದು ಕೊಟ್ಟು ತಿನ್ಸಿರು. ಏನಪ್ಪ ನಮ್ಮ ಕಷ್ಟಗಳಿಗೆ ಆಗ್ತಿದ್ದೆ. ಆಯಿತು ರೇಣುಕಾಚಾರ್ಯ, ಕಣ್ಣೀರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀನು ಜನರ ಮಧ್ಯೆ ಬದುಕಿದೆಯಾ, ಜನ ನಿನ್ನ ಜೊತೆಗಿದ್ದೀವಿ, ಧೈರ್ಯವಾಗಿ ಕೆಲಸ ಮಾಡೋದು ಹೇಳಿದ್ರು. ನಾನು ಚುನಾವಣೆಯಲ್ಲಿ ಹಿನ್ನಡೆ ಆಗಿರ್ಬೋದು. ನಾನು ಈಗಾಗಲೇ ಮೊದಲನೇ ಬಾರಿ ಹೇಳಿದೆ, 2 ಬಾರಿ ಶಾಸಕನಾಗಿದ್ದೆ. ನನಗೆ ಎದುರಿಗೆ ಸೋತಕ್ಕಂಥ ವ್ಯಕ್ತಿ, ಅವರು ಸಹ ಗೌರವಸ್ಥ ಕುಟುಂಬದಂತ ಬಂದಂಥವರು. ಅವರು ಸಹೋದರರು DG ಬಸನಗೌಡರು, ಅವರು 2 ಬಾರಿ ಶಾಸಕರಾಗಿದ್ದರು. ಇವರು ಸಹ ಶಾಂತನಗೌಡರು 1 ಬಾರಿ ಶಾಸಕರಾಗಿದ್ದರು. ನಂತರ ನನ್ನ ವಿರುದ್ಧವಾಗಿ 2 ಬಾರಿ ಹಿನ್ನಡೆ ಆಗಿತ್ತು. ಜನಾದೇಶ ನನ್ನ ಪರವಾಗಿತ್ತು. ಎಲ್ಲ ಒಂದು ಕಡೆ ಅನುಕಂಪ. 2 ಬಾರಿ ಸೋತಿದ್ದರು. ಜೊತೆಗೆ ಸಿದ್ದರಾಮಯ್ಯನವರು ಸಮಾಜಕ್ಕೆಲ್ಲ ಒಂದು ಕಡೆ ಹಿಂದುಳಿದ ವರ್ಗಕ್ಕೆ ನಮ್ಮ ವರ್ಗದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಆ ಕಾರಣಕ್ಕೆ ಹಿನ್ನಡೆ ಆಗಿದೆ. ಆದರೆ ಹಿನ್ನಡೆ ಆದರೂ ನಾನು ಮರೆಯಲ್ಲಿ ಕೂರಲ್ಲ. ನಿರಂತರವಾಗಿ ಜನರ ಮಧ್ಯೆ ಇರ್ತೀನಿ ನಾನು. ನೋಡಿಯಾ ರೇಣುಕಾ, ನೀನು ನಿಜವಾಗ್ಲೂ BJPಲಿ ಇದೆ ಅನ್ನಿಸ್ತಿದೆಯಾ? ಎಸ್, ನಾನು BJPಲಿ ಇದ್ದೀನಿ. BJPಲಿದ್ದರೆ ಯಾವುದೇ ಕಾರ್ಯಕ್ರಮದಲ್ಲಿ ನೀನು ಭಾಗಿಯಾಗ್ತಲ್ಲ, ಕಾಣಿಸ್ಕೊಳ್ತಲ್ಲ. ಯಾವುದೋ ಕಾರಣಕ್ಕೆ ನಮ್ಮ ನಾಯಕ ಯಡಿಯೂರಪ್ಪನವ್ರು KJP ಕಟ್ಟಿದೆ, KJP ಹೋಗಿದ್ದೆ. ನಿಜ, ಚುನಾವಣೆಯಲ್ಲಿ KJP ಬ್ಯಾನರ್ ಸ್ಪರ್ಧೆ ಮಾಡಿದೆ. ನಮ್ಮ ನಾಯಕ ಯಡಿಯೂರಪ್ಪನವ್ರು BJP ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದಮೇಲೆ ಜೊತೆಗೆ ಅನೇಕ ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರು ಒಟ್ಟಾಗಿ ನಾವು ಯಡಿಯೂರಪ್ಪನ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷವನ್ನು, ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿ ನಾವೆಲ್ಲ ಭಾರತೀಯ ಜನತಾ ಪಕ್ಷ ಸೇರ್ಪಡಿದ್ವಿ. ಅಂದಿನಿಂದವರೆಗೂ ಮಾಡಿದ ಹೋರಾಟಗಳು ಭಾರತೀಯ ಜನತಾ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಧ್ವಜವನ್ನು ಹಿಡಿದು ಹೋರಾಟ ಮಾಡಿದ್ದೀವಿ. ನರೇಂದ್ರ ಮೋದಿಯವರು ಕರೆ ಕೊಟ್ಟ ಸ್ವಚ್ಛ ಭಾರತ, ನಾನೊಬ್ಬ ಕಾರ್ಯಕರ್ತನಾಗಿ ಸ್ವಚ್ಛ ಭಾರತ ಕಲ್ಪನೆ ಇದೆ ನನ್ನ ಕ್ಷೇತ್ರದಲ್ಲಿ. ಹೊನ್ನಾಳಿ ನಗರದ ಅನೇಕ ವಾರ್ಡ್ಗಳಲ್ಲಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಶಾಲೆ ಕಾಲೇಜುಗಳು, ಸ್ಮಶಾನಗಳು, ಜೊತೆಗೆ ಬಸ್ ಸ್ಟ್ಯಾಂಡು, ಈ ರೀತಿ 12 ಬಾರಿ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ನರೇಂದ್ರ ಮೋದಿಯವರು ಕರೆ ಕೊಟ್ಟರೆ 2018 ಅಲ್ಲಿಯವರೆಗೂ ನಿರಂತರವಾಗಿ ನಾನು ಸ್ವಚ್ಛ ಭಾರತ ಕಲ್ಪನೆ ಅದನ್ನ ಇಟ್ಕೊಂಡು ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ನೋಡಿ, ಎಲ್ಲೋ ಒಂದು ಕಡೆ ಪಕ್ಷದ ಮುಖಂಡರುಗಳು ನಿನ್ನ ಕಡೆಗಣಿಸಿದ್ರ ಅಂತ ಅನ್ನಿಸ್ತಾ ಭಾವನೆ ಬರ್ತದೆ. ಯಾರು ಹೇಳಿದ್ದು ನಿಮಗೆ? ನಾನೊಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತೀನಿ. ನಿರಂತರವಾಗಿ ಅವಶ್ಯಕತೆ ಇದ್ದಾಗ ನಾಯಕರು ಭೇಟಿ ಆಗ್ತೀನಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ನಾನು ದೆಹಲಿಗೆ ರಾಜನಾಥ್ ಸಿಂಗ್ ಭೇಟಿ ಮಾಡಿದ್ವಿ. ಅನಂತಕುಮಾರ್ ಅವರು ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಭಾಗವಹಿಸಿದ್ದು ದೆಹಲಿಯಲ್ಲಿ. ಸಿದ್ದೇಶ್ವರ ಸಚಿವರ ಸಂದರ್ಭದಲ್ಲಿ ಅನೇಕ ಬಾರಿ ದೆಹಲಿಗೂ ಭೇಟಿ ಕೊಟ್ಟಿದ್ದೀವಿ. ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೇಳಿದ್ವಿ. ನಾವು ಕ್ಷೇತ್ರದಲ್ಲಿ ಸಹ ಅನೇಕ ನಾನು ಕ್ಷೇತ್ರದ ಸಮಸ್ಯೆಗಳ ಸಂದರ್ಭದಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಇರ್ಬೋದು, ಈಶ್ವರಪ್ಪನವ್ರು ಇರ್ಬೋದು, ಅಥವಾ ಸದಾನಗೌಡರು ಇರ್ಬೋದು, ಪ್ರಹ್ಲಾದ್ ಜೋಶಿ ನಾನು ಭೇಟಿ ಮಾಡಿದ್ದೀನಿ. ನಾಯಕರು ಯಾರೂ ನಮ್ಮನ್ನು ಕಡೆಗಣಿಸಿಲ್ಲ. ಇದು ನಿನ್ನ ತಪ್ಪು ಕಲ್ಪನೆ, ನಿಮ್ಮ ತಪ್ಪು ಕಲ್ಪನೆ ಇದನ್ನು. ಆದರೂ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರು ಆಯ್ಕೆ ಆದಮೇಲೆ ಪಕ್ಷದಲ್ಲಿ ಇನ್ನೇನು ಯಾರೂ ಮಾತಾಡ್ಸಲ್ಲ ಅನ್ನಿಸ್ತದೆ. ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರಾಗಿ ದೆಹಲಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ರಾಜ್ಯದಲ್ಲಿ ಸಂಘಟನೆ ಅವರು ಮಾಡ್ತಿದ್ದಾರೆ. ನನ್ನ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೀನಿ. ಪಕ್ಷದ ಕಾರ್ಯಕರ್ತ. ನೀನು ಯಾರು ಹೇಳಿದ್ದು ನಿನಗೆ? ನನ್ನ ಪಕ್ಷಕ್ಕೆ ಕೆಲಸ ಮಾಡ್ತಿದ್ದೀನಿ. ಪಕ್ಷದ ಬ್ಯಾನರ್ಗೆ ಹೋರಾಟ ಮಾಡಿ, ಬೇರೆ ಪಕ್ಷದ ಬ್ಯಾನರ್ ಹೋರಾಟ ಮಾಡ್ತೀನಾ? ಏನೇ ಮಾತಾಡ್ತೀನಿ ನೀನು? ನೋಡು ರೇಣುಕಾ, ಎಲ್ಲೋ ಯಡಿಯೂರಪ್ಪ ನೀನು ದೂರ ಇಟ್ಟಿರ್ಬೋದು ಅನಿಸುತ್ತೆ. ನಿನ್ನ ತಪ್ಪು ಕಲ್ಪನೆ ಇದು. ಇದಕ್ಕೆ ಉತ್ತರ ನಾನು ಕೊಡೋಕ್ಕಲ್ಲ. ನಾನು ಜನ ಗೊತ್ತಿದೆ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೆಲಸ ಮಾಡ್ತೀನಿ. ಯಾರು ಹೇಳಿದ್ದು ನಿನಗೆ ಕಡೆಗಣಿಸಿದೆ ಅಂತೇಳಿ?
ನಮ್ಮ ಪಕ್ಷದ ನಾಯಕರು ನನಗೆ ಕೊಡ್ತಕ್ಕಂಥ ಗೌರವ ನನಗೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಿದ್ದಾಗ ನಿರಂತರವಾಗಿ ಭಿನ್ನಮತ, ಹೈದರಾಬಾದು, ಗೋವಾ, ಚೆನ್ನೈ, ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪ ನಿನ್ನ ಬಗ್ಗೆ ಇವತ್ತಿಗೂ ನಿನ್ನ ಬಗ್ಗೆ ಬೇಸರ ಇದೆಯಾ? ಅಂದಿನ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ವ್ಯತ್ಯಾಸಗಳಾಗಿರ್ಬೋದು. ನೀನು ಹಳೇದನ್ನೆಲ್ಲ ನನಗಿಲ್ಲಿ ಮಾಧ್ಯಮದ ಮುಂದೆ ಕೇಳಬೇಡ, ಹುಷಾರು ಎಚ್ಚರಿಕೆ ಕೊಡ್ತೀನಿ. ಅಲ್ಲಿ ನಾನು ನೋಡಿದೆ ಚೆನ್ನೈನಲ್ಲಿ ಆ ಏರ್ಪೋರ್ಟ್ನಾಗೆ ಆ ಗೋಡೆ ಮೇಲೆ ಪೆನ್ ತಗೊಂಡು ರಾಜೀನಾಮೆ ಪತ್ರ ಅಲ್ಲೇ ಬರೆದೆ. ಏನು ಕಾರಣ ಅದಕ್ಕೆ? ನಾನು ಚೆನ್ನೈಗೆ ಹೋಗಿದ್ದು ಯಾವುದೇ ಕಾರಣಕ್ಕೂ ಈ ಸರ್ಕಾರ ವಿರುದ್ಧವಾಗಿಲ್ಲ, ನೀನು ಮರಿಬೇಡ. ನಮ್ಮ ಸ್ನೇಹಿತರನ್ನ ಮನವೊಲಿಸಿ ಸರ್ಕಾರದಲ್ಲಿ ನಾವು ಎಲ್ಲ ಉಳಿಬೇಕು, ಭಾರತೀಯ ಜನತಾ ಪಕ್ಷ ಸರ್ಕಾರ 5 ವರ್ಷ ಕೆಲಸ ಮಾಡಬೇಕು, ಜನಾದೇಶದ ವಿರುದ್ಧವಾಗಿ ನಾವು ಯಾರೂ ಹೋಗ್ಬಾರ್ದು ಅಂತೇಳಿ ನಮ್ಮ ಸ್ನೇಹಿತರ ಮನವೊಲಿಸಿ ನಾನು ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ನಾನು ಯಾರು ಹೇಳಿದ್ದು ನಿನಗೆ? ಇದೆಲ್ಲ ಸುಳ್ಳು, ನಿನ್ನ ತಪ್ಪು ಕಲ್ಪನೆ. ಅಲ್ಲಿಯ ನೀನು ಇಷ್ಟೆಲ್ಲ ಹೇಳಿದೆ, ಹೋರಾಟ ಮಾಡಿದೆ, ಕೆಲಸ ಮಾಡಿದೆ, ಅದು ಇದು ಅಂತ ಹೇಳಿದೆಲ್ಲ. ಅಧಿಕಾರ ಇದ್ದಾಗ ಮಾತ್ರ ಹೋರಾಟನಾ? ಅಧಿಕಾರ ಇದ್ದಾಗ ಜನ ನನ್ನ ಆಯ್ಕೆ ಮಾಡಿದ್ದು 20 ತಿಂಗಳು ವಿರೋಧ ಪಕ್ಷದಲ್ಲಿದ್ದಾಗ. ಅಂದು ಜನತಾದಳ, ಸೆಕ್ಯುಲರ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು. ನನ್ನನ್ನು ಆ ಸಂದರ್ಭ ಜನ 20 ತಿಂಗಳು ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಪ್ರತಿಪಕ್ಷದವರಾಗಿದ್ವಿ. ಪ್ರತಿಪಕ್ಷದ ಒಬ್ಬ ಶಾಸಕನಾಗಿ ಸರ್ಕಾರದ ವಿರುದ್ಧವಾಗಿ ಅಂದು ಹೋರಾಟ ಮಾಡಿದೆ. ನಂತರ ಸಮ್ಮಿಶ್ರ ಸರ್ಕಾರ, ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ 20 ತಿಂಗಳ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನಾಯಕರ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಹಣಕಾಸು ಸಚಿವರಾಗಿದ್ದರು. ಅನೇಕ ಸಚಿವರು ನನ್ನ ಮಿತ್ರರಿದ್ದರು. ಅವ್ರ ಜೊತೆ ಚರ್ಚೆ ಮಾಡಿ ಕ್ಷೇತ್ರದ ಏನು ಕೆಲಸಗಳಾಗಬೇಕಾಯಿತು ಆ ಕೆಲಸಗಳನ್ನು ಮಾಡಿಸಿದೆ. ನಂತರ ನಮ್ಮ ಸರ್ಕಾರ 5 ವರ್ಷ ಸಂಪೂರ್ಣ ಅಧಿಕಾರ ಮಾಡಿತು. ಆ ಸಂದರ್ಭ ಸಹ ಅನುದಾನಗಳನ್ನ ಸಾಕಷ್ಟು ಹೊನ್ನಾಳಿ ತಾಲೂಕಿನ ಅಭಿವೃದ್ಧಿಗೆ ನಾನು ತೆಗೆದುಕೊಂಡಿದ್ದೀನಿ. ಚುನಾವಣೆಯಲ್ಲಿ ಹಿನ್ನಡೆ ಜನಾದೇಶ ನಂತರ ಹೋರಾಟ ಮಾಡಲೇಬೇಕು ಸರ್ಕಾರ ವಿರುದ್ಧವಾಗಿ. ನಾನು ಹೋರಾಟಗಳನ್ನು ನಿರಂತರ ಮಾಡ್ತಾ ಬಂದೀನಿ. ಯಾವತ್ತು ಏನು ಕೇವಲ ಚುನಾವಣೆ ಸೋತಿದ್ದೀನಿ ಅಂತಲ್ಲ, ನನ್ನ ಹೋರಾಟ ನಾನು ಶಾಸಕನಾಗಿದ್ದ ಮುಂಚೆಲ್ಲ ಹೋರಾಟ ಮಾಡಿದ್ದೀನಿ. ನಂತರ ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಜಾತ್ಯತೀತ ಜನತಾದಳ ಇದ್ದಾಗ ಹೋರಾಟ ಮಾಡಿದ್ದೀನಿ. ನಂತರ ನಮ್ಮ ಸರ್ಕಾರ ಇದ್ದಾಗ ಜನಪರವಾದ ಒಳ್ಳೆಯ ಕೆಲಸಗಳು ಮಾಡಿದ್ದೀನಿ. ಇವತ್ತು ವಿರೋಧ ಪಕ್ಷದಲ್ಲಿ ನಾನು ನನ್ನ ಕರ್ತವ್ಯವನ್ನು ನಾನು ಮಾಡ್ತಾಯಿದ್ದೀನಿ. ಇವತ್ತು ಯಾರು ಹೇಳಿದ್ದೀನಿ? ಈಗ ಅಧಿಕಾರ ಇದ್ದಾಗ ಅಷ್ಟೇನಾ? ಅಧಿಕಾರ ಇದ್ದಾಗಲೂ ಅದೇ ರೇಣುಕಾಚಾರ್ಯ, ಅಧಿಕಾರ ಇಲ್ಲದಾಗಲೂ ಅದೇ ರೇಣುಕಾಚಾರ್ಯ. ನಾನು ಯಾವತ್ತೂ ಒಂದೇ. ನಿಜ ಹೇಳಿ ರೇಣುಕಾ, ಆತ್ಮಸಾಕ್ಷಿಯಾಗಿ ಹೇಳು. BJP ಸರ್ಕಾರ ಇದ್ದಾಗ ನಿಮ್ಮ ಸ್ವಯಂಕೃತ ಅಪರಾಧದಿಂದಾಗಿ ಸರ್ಕಾರ ಪತನ ಆಗಿದೆ ಅನ್ನಿಸ್ತಾ ಅಲ್ವಾ ನಿಮಗೆ? ಆ ಬಗ್ಗೆ ಪಶ್ಚಾತ್ತಾಪ ಇಲ್ವಾ? ಖಂಡಿತ ನಮಗೆ ಪಶ್ಚಾತ್ತಾಪ ಇದೆ. ಈಗಾಗಲೇ ಜನರಿಗೂ ಸಹ ಎಲ್ಲ ಒಂದು ಕಡೆ ತಪ್ಪು ಮಾಡಿದ್ದೀವಿ ಅಂತ ನಾವು ಹೇಳಿದ್ದೀವಿ. ಸರ್ಕಾರದಲ್ಲಿ ಕೆಲವು ಸಲ ಅನೇಕ ನಮ್ಮ ನಾಯಕರ ಸನ್ಮಾನ ಯಡಿಯೂರಪ್ಪನವರಿರ್ಬೋದು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಅನೇಕ ಜನಪರವಾದ ಯೋಜನೆಗಳನ್ನು ಕೇವಲ ಘೋಷಣೆ ಮಾಡಲಿಲ್ಲ, ಘೋಷಣೆ ಮಾಡಿದ ಯೋಜನೆಗಳನ್ನು ಅನುಷ್ಠಾನ ಮಾಡಿದರು. ಆದರೆ ಎಲ್ಲ ಒಂದು ಕಡೆ ನಮ್ಮ ವ್ಯತ್ಯಾಸದಿಂದ ಪಕ್ಷ 3 ವಿಭಾಗ ಆಯಿತು. BJP, KJP, BSRP. ಆ ಸಂದರ್ಭದಲ್ಲಿ ನಮ್ಮ ಒಂದು ತಪ್ಪಿನಿಂದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ನಾನು ಒಪ್ಕೊಂತೀನಿ ರೇಣುಕಾ, ಇದನ್ನು ಎಲ್ಲಿ ತಪ್ಪಾಗಿದೆ ಒಪ್ಕೊಂತೀನಿ ನಾನು. ರೇಣುಕಾ, ನಿಮ್ಮ ಸರ್ಕಾರ ಇದ್ದಾಗ ಯಾಕೆ ಆ ರೀತಿ ಆಟ ಆಡಿದೆ? ಯಾಕೆ ಆ ರೀತಿ ಮಾಡಿದೆ? ನಿನ್ಗೆ ಯಾರಾದರೂ ಹೇಳ್ಕೊಟ್ರಾ? ನಡೆಯುವ ಮನುಷ್ಯ ಎಡೋತಾನೆ ಕಣಯ್ಯ. ಸ್ವಲ್ಪ ತಪ್ಪುಗಳು ಆಯಿತು, ಇಲ್ಲ ಅಂತಲ್ಲ. ಆದರೆ ಎಲ್ಲ ತಪ್ಪುಗಳನ್ನು ನಾವು ತಿದ್ದುಕೊಂಡು ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮ ನಾಯಕರು ಸಂಘಟನೆ ಮಾಡ್ತಾರೆ, ಪ್ರವಾಸ ಮಾಡ್ತಾರೆ. ಎಲ್ಲ ಒಂದು ಕಡೆ ಜನ ಹೇಳ್ತಾರೆ ತಪ್ಪು ಮಾಡಿದ್ವಿ ನಾವು, ಏನೋ ಈ ಕಾಂಗ್ರೆಸ್ಸನ್ನು ನಂಬಿ ಅಧಿಕಾರಕ್ಕೆ ತಂದ್ವಿ. ಇವತ್ತು ಈ ಕಾಂಗ್ರೆಸ್ಸು ಜನ ವಿರೋಧಿ ಸರ್ಕಾರ ಅಷ್ಟೆಲ್ಲ, ರೈತ ವಿರೋಧಿ, ಮಹಿಳಾ ವಿರೋಧಿ, ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ. ಈ ಸರ್ಕಾರಕ್ಕೆ ಇಡೀ ಶಾಪ ಆಗ್ತದೆ ಕಣೆ. ಎಲ್ಲಿದ್ದೀನಿ ನೀನು? ಪ್ರಿಯ ವೀಕ್ಷಕರೇ, ರೇಣುಕಾಚಾರ್ಯ ಜೊತೆ ಇನ್ನೂ ಮಾತ್ರ ಸಾಕಷ್ಟಿದೆ. ಒಂದು ಸಣ್ಣ ಬ್ರೇಕ್ ನಂತರ ಸ್ವಲ್ಪ ನಿನಗೆ ವ್ಯಕ್ತಿತ್ವ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನಿಸ್ಲಿಲ್ಲ ನಿನಗೆ? ನೋಡಿಯ, ಒಂದು ಮಾತು ನಿನಗೆ ಹೇಳ್ತೀನಿ. ನಾನು ಯಾವತ್ತೂ ರೇಣುಕಾಚಾರ್ಯ, ನನ್ನ ವ್ಯಕ್ತಿತ್ವವನ್ನು ನಾನು ಯಾವತ್ತೂ ಬಿಟ್ಟಿಲ್ಲ ಕಣೆಯ.